ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 3 ತಿಂಗಳ ಮಕ್ಕಳಿಂದ ಹಿಡಿದು ಅಪ್ ಟು 3 to 5 ಇಯರ್ಸ್ವರೆಗೂ ಮಕ್ಕಳಿಗೆ ಮಾಡ್ಬೋದಾದಂತಹ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಹೆಲ್ದಿಯಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಇದೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರ ಮನೆಯಲ್ಲೂ ಮಾಡಿರ್ತೀರ. ಆ್ಯಂಡ್ ವೆರಿ ಸಿಂಪಲ್ಲಾಗಿ ಮಾಡ್ಬೋದಂಥ ಒಂದು ರೆಸಿಪಿ ಇದು. ಆ್ಯಂಡ್ ಸುಮಾರು ರೆಸಿಪೀಸ್ ಇದೆ ಮಕ್ಕಳಿಗೆ ಮಾಡುವಂಥದ್ದು. ಅದರಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸಣ್ಣ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಪಾಪುಗೆ ಇದನ್ನು ನಾನು ಇವಾಗಿನಿಂದ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಕೊಡ್ತಾ ಇದ್ದೆ, ವೀಕ್ಲಿ ಒನ್ಸ್ ಆ ಥರ ಕೊಡ್ತಾ ಇದ್ದೆ. ಅವಳು ಜಾಸ್ತಿ ರಾಗಿ ಸರಿ ಆ್ಯಂಡ್ ಹೋಮ್ ಮೇಡ್ ಸರ್ಲ್ಯಾಕ್ನ ಜಾಸ್ತಿ ತಿಂತಾಯಿದ್ಲು. ಅಂದರೆ ಸ್ಪ್ರೌಟ್ಸ್ನ ನಾನು ಮನೆಯಲ್ಲೇ ಮಾಡಿಕೊಂಡು ಸ್ಪ್ರೌಟ್ಸ್ನ ನಾನು ಮಿಕ್ಸಿ ಮಾಡಿಕೊಂಡು ತಿನ್ನಿಸ್ತಾ ಇದ್ದೆ, ಪೌಡರ್ ಮಾಡಿಕೊಂಡು ತಿನ್ನಿಸ್ತಾ ಇದ್ದೆ. ಸೊ ಅದನ್ನೆಲ್ಲ ನಾನು ಸುಮಾರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಅದರ ಜೊತೆಗೆ ಈ ಒಂದು ರೆಸಿಪಿನೂ ಕೂಡ ನಾನು ಮಗುಗೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಒಂದು ವಿಡಿಯೋ ಮಾಡಿನೂ ಕೂಡ ತೋರಿಸೋಣ ಅಂತ ಈ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಏನಂದರೆ ಅಕ್ಕಿ, ಮೈಸೂರು ಬೇಳೆ, ಕ್ಯಾರೆಟು, ಬೀನ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡು ಅದಕ್ಕೆ ಒಗ್ಗರಣೆನ ತುಪ್ಪದಲ್ಲಿ ಮಾಡ್ಕೊಬೇಕು. ಸ್ವಲ್ಪ ಜೀರಿಗೆ, ಅರಶಿಣದ ಪುಡಿ ಹಾಕ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿನ ಆ್ಯಡ್ ಮಾಡಿಕೊಂಡು ನೋಡಿ, ಇದನ್ನು ಕ್ವಾಂಟಿಟಿಗೆ ತಕ್ಕಷ್ಟು ನೀರನ್ನು ಹಾಕಿ ಬೇಯಿಸ್ಕೊಂಡು ಹದವಾಗಿ ಬೇಯಿಸ್ಕೋಬೇಕು. ಅದಷ್ಟು ಸಾಫ್ಟಾಗಿ ಬರಲಿ. ನೋಡಿ, ಈ ರೀತಿಯಾಗಿ ಬೇಯುತ್ತೆ. ಇದು ಮಕ್ಕಳಿಗೆ ತಿನ್ನೋಕ್ಕೆ ಈಸಿಯಾಗಿ ಜೀರ್ಣ ಆಗೋ ಥರ ಇರುತ್ತೆ, ಈಸಿಯಾಗಿ ತಿನ್ನಿಸ್ಬೋದು. ಆದಷ್ಟು ಮೆತ್ತಗೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆ್ಯಂಡ್ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹಾಗೆ ಇದರ ಜೊತೆಗೆ ನೀವು ಇನ್ನಷ್ಟು ತರಕಾರಿಗಳನ್ನು, ಹಾಗೆ ಸೊಪ್ಪು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡಿ ತಿನ್ನಿಸ್ಬೋದಾಗುತ್ತೆ. ಆ್ಯಂಡ್ ನಿಮ್ಮ ಮಕ್ಕಳಿಗೂ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.